ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ. ಹಾಗಾದರೆ ಈ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು ಅಂತೇಳಿ ನಾವು ನೋಡ್ತಾ ಹೋದರೆ, ಒಂದು ಯದುವೀರ ಕೃಷ್ಣದತ್ತ ಒಡೆಯರ್ ಅವರನ್ನು ಸೋಲಿಸಬೇಕು ಅಂತಾದರೆ BJP ಪಕ್ಷದಲ್ಲಿರುವಂಥ ಕೆಲ ನಾಯಕರನ್ನು, ಅದರಲ್ಲೂ ಕೂಡ ಮೈಸೂರು ಭಾಗದ ಸ್ಥಳೀಯ ನಾಯಕರನ್ನು ಕರೆದುಕೊಂಡು ಬಂದರೆ, ಪಕ್ಷಕ್ಕೆ ಕರೆದುಕೊಂಡು ಬಂದರೆ ಅಲ್ಲಿ ಹೇಗಾದರೂ ಮಾಡಿ ವೋಟ್ ಪುಲ್ ಮಾಡ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯನವರಂತೂ ಬಹಳ ಸೀರಿಯಸ್ ಆಗಿ, ಬಹಳ ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನು ತೆಗೆದುಕೊಂಡಿದ್ದಾರೆ. ಲೋಕಸಭೆ ಅಖಾಡ ರಂಗೇರ್ತಾ ಇದ್ದಂತೆ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕೆಲ ನಾಯಕರನ್ನು ಪಕ್ಷಕ್ಕೆ ಕರೆದುಕೊಂಡು ಬಂದರೆ ಅದು ಅನುಕೂಲ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಇದ್ದಾರೆ. ಸೊ ರಾಜೀವ್ ಅವರಿಗೆ ಗಾಳ ಹಾಕಿರ್ತಕ್ಕಂಥದ್ದು ಯಾರು ಈ HV ರಾಜೀವ್ ಅಂತ ನೋಡಿದ್ರೆ, ಇವರು ಮೂಡ ಮಾಜಿ ಅಧ್ಯಕ್ಷ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಯದುವೀರ್ ಅವರನ್ನು ಸೋಲಿಸಬೇಕು ಅಂತ ಇಲ್ಲಿ ನೋಡಿ, ಹಿಂದಿನ ಹಾಗೆ ಬೇರೆ ಯಾವುದೇ ಇಶ್ಯೂ ಬೇಸ್ಡ್ ಚುನಾವಣೆ ಈ ಸರಿ ಆಗ್ತಾ ಇಲ್ಲ ಮೈಸೂರಲ್ಲಿ. ಕ್ಯಾಸ್ಟ್ ಕ್ಯಾಲ್ಕುಲೇಷನ್ನು ಇಬ್ಬರಿಗೂ ಅಷ್ಟೇ ಇದೆ, BJPಗೂ ಅಷ್ಟೇ ಎಡ್ಜಿದೆ, ಕಾಂಗ್ರೆಸ್ಗೂ ಅಷ್ಟೇ ಎಡ್ಜಿದೆ. ಹಾಗಾಗಿ ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಸೋಷಿಯಲ್ ಎಂಜಿನಿಯರಿಂಗ್ ಮಾಡಿ ಈ ಸಾರಿ ಹೇಗಾದರೂ ಮಾಡಿ ಮೈಸೂರು ಕ್ಷೇತ್ರವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. KR ಕ್ಷೇತ್ರದ ವೋಟಲ್ಲಿ ಕಳೆದ ಸಾರಿ 60,000ಕ್ಕಿಂತ ಹೆಚ್ಚು ಲೀಡ್ ಬಂದಿತ್ತು ರಾಜೀವ್ ಅವ್ರಿಗೆ. ಸೊ ಈ ಸಾರಿ ಅದೇ ಬ್ರಾಹ್ಮಣ ಮತಗಳಿಗೆ, ಬ್ರಾಹ್ಮಣ ಸಮುದಾಯದ ವೋಟ್ ಮೇಲೆ ಸಿದ್ದರಾಮಯ್ಯ ಕಣ್ಣು ಹಾಕಿದ್ದಾರೆ. ಸೊ ಹಾಗಾದ್ರೆ ಈ ರಾಜೀವ್ ಯಾರು, ಇವರ ಹಿನ್ನೆಲೆ ಏನು, ಯಾಕೆ ಸಿದ್ದರಾಮಯ್ಯ ಇವ್ರ ಹಿಂದೆ ಸದಾ ಅಹಿಂದ ಜಪ ಮಾಡುವ ಸಿದ್ದರಾಮಯ್ಯ ತಮ್ಮದೇ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದ ಮುಖಂಡರೊಬ್ಬರನ್ನ ತುರ್ತಾಗಿ ಅರ್ಜೆಂಟಾಗಿ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ? ಯಾಕೆ? ಯಾರು ಈ ರಾಜೀವ್? ಅದರಿಂದ ಏನು ಲಾಭ ಆಗುತ್ತೆ ನೋಡಿ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಈಗಾಗಲೇ ನಾನು ಹೇಳಿದಾಗೆ KR ನಗರದಲ್ಲಿ ಆ ಸಮುದಾಯದ ಜನಗಳು ಜಾಸ್ತಿ ಇದ್ದಾರೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1,40,000ಕ್ಕೂ ಹೆಚ್ಚು ಬ್ರಾಹ್ಮಣರ ವೋಟುಗಳು ಇದ್ದಾವೆ. ಸೊ ಅದು ಬಹಳ ನಿರ್ಣಾಯಕ ಆಗತ್ತೆ. ಇತರೆ ಒಕ್ಕಲಿಗ, ಲಿಂಗಾಯತ, ಕುರುಬ ಮತಗಳ ಜೊತೆಗೆ ಬ್ರಾಹ್ಮಣರ ಮತಗಳು ಕೂಡ ಮುಖ್ಯ ಆಗತ್ತೆ. ಸೊ ಕಳೆದ ಚುನಾವಣೆಯಲ್ಲಿ ನಾನು ಹೇಳಿದಾಗೆ 70,000ಕ್ಕೂ ಹೆಚ್ಚು ಲೀಡ್ ಈ ಕ್ಷೇತ್ರದಲ್ಲಿ BJPಗೆ ಬಂದಿತ್ತು. ಈ ಸಾರಿ ಅದನ್ನು ಕಟ್ ಡೌನ್ ಮಾಡಿ ಅದನ್ನು ಕಾಂಗ್ರೆಸ್ ಪಾಳ್ಯಕ್ಕೆ ತಗೊಳ್ಳೋವಂಥ ಪ್ಲ್ಯಾನ್. ಕೇವಲ ಇದೊಂದೇ ಕ್ಷೇತ್ರದಲ್ಲ, ಸಿದ್ದರಾಮಯ್ಯ ಈ ಸಾರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಳೆದ ಸಾರಿ ಎಷ್ಟು ಲೀಡ್ ಬಂದಿತ್ತೋ ಆ ಲೀಡ್ ತಮಗೆ ಬರಬೇಕು ಅನ್ನೋವಂಥದ್ದನ್ನು ಅವರು ಕಾಂಗ್ರೆಸ್ ಕಡೆ ಟರ್ನ್ ಆಗಬೇಕು ಆ ಲೀಡು, ಆವಾಗ ಗೆಲುವು ಸಾಧ್ಯ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ರಾಜ್ಯವು ಸಕ್ರಿಯರಾಗಿದ್ದಾರೆ. ಹಾಗಾಗಿ ಜನಸಂಪರ್ಕ ಚೆನ್ನಾಗಿದೆ. ಇವರನ್ನು ಪಕ್ಷಕ್ಕೆ ತಗೊಳ್ಳೋದ್ರಿಂದ ಹೆಚ್ಚು ಪಕ್ಷಕ್ಕೆ ಅನುಕೂಲ ಆಗಬಹುದು ಅಂತ ಸಣ್ಣ ಸಣ್ಣ ಕ್ರಮಗಳ ಮುಖಾಂತರ, ಅಂದರೆ ಚಿಕ್ಕ ಒಂಥರ ಮೈಕ್ರೋ ಕಾಸ್ಮಿಕ್ ಲೆವೆಲಲ್ಲಿ ಕೆಲಸ ಮಾಡಿ ಮತಗಳನ್ನು ಗುಡ್ಡೆ ಹಾಕುವ ಕೆಲಸವನ್ನು ಈ ಸಾರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. BJP ನಾಯಕರನ್ನ ಸೆಳೆಯುವಂಥ ಪ್ರಯತ್ನದಲ್ಲಿರುವಂಥ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ.